ಇನ್ನು ಧರ್ಮಸ್ಥಳದಲ್ಲಿ ಅನನ್ಯ ಭಟ್ ನಾಪತ್ತೆ ಪ್ರಕರಣ ಸದ್ದು ಮಾಡಿತ್ತು. ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೆ ಇಳಿದಿದ್ರು. ದೂರು ನೀಡಿದಂಥ ಸುಜಾತಾ ಭಟ್ಗೂ ಕೂಡ ನೋಟಿಸ್ ಅನ್ನು ನೀಡಿದ್ರು. ನನಗೆ ಕಾಲಾವಕಾಶ ಬೇಕು ಅಂತ ಕೇಳಿದ್ದಂಥ ಸುಜಾತಾ ಇವತ್ತು ವಿಚಾರಣೆಗೆ ಹಾಜರಾಗಿದ್ದಾರೆ. ಇದರ ಮಧ್ಯೆ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ರಾಜಕೀಯ ಜಟಾಪಟಿ ಜೋರಾಗಿದೆ. ಬೆಳ್ಳಂ ಬೆಳಗ್ಗೆ ಎಸ್ಐಟಿ ವಿಚಾರಣೆಗೆ ಸುಜಾತಾ ಭಟ್ ಹಾಜರು. ಆಗಸ್ಟ್ 29ಕ್ಕೆ ಬರ್ತೀನೆಂದು ಇವತ್ತೇ ಬಂದ ಸುಜಾತಾ ಭಟ್. ನನ್ಗೊಬ್ಳು ಅನನ್ಯ ಭಟ್ ಅನ್ನೋ ಮಗಳಿದ್ಲು. ಅವಳು 22 ವರ್ಷಗಳ ಹಿಂದೆ ಧರ್ಮಸ್ಥಳದಲ್ಲಿ ನಾಪತ್ತೆಯಾಗಿದ್ದಾಳೆ. ಅವಳ ಅಸ್ಥಿಯನ್ನಾದ್ರೂ ಕೊಡಿ ಅಂತ ಸುಜಾತಾ ಭಟ್ ಕಣ್ಣೀರು ಹಾಕಿದ್ರು. ಈ ಬಗ್ಗೆ ಬೆಳ್ತಂಗಡಿ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಎಸ್ಐಟಿಗೂ ವರ್ಗಾವಣೆಯಾಗಿತ್ತು. ವಿಚಾರಣೆಗೆ ಬರುವಂತೆ ನೋಟಿಸ್ ಕೊಟ್ಟಿದ್ರು. ಆದರೆ ಅನಾರೋಗ್ಯ ಕಾರಣ ನೀಡಿದ್ದ ಸುಜಾತಾ ಭಟ್ ಆಗಸ್ಟ್ 29ರಂದು ಹಾಜರಾಗ್ತೀನಿ ಅಂದಿದ್ರು. ಆದರೆ ಇವತ್ತು ಸೂರ್ಯ ಹುಟ್ಟೋ ಮುಂಚೆಯೇ ಬೆಳ್ತಂಗಡಿಯಲ್ಲಿರುವ ಎಸ್ಐಟಿ ಕಚೇರಿಯಲ್ಲಿ ಪ್ರತ್ಯಕ್ಷರಾದ್ರು. ದಿಢೀರ್ ಪ್ರತ್ಯಕ್ಷವಾದ ಸುಜಾತಾ ಕಂಡು ಅಧಿಕಾರಿಗಳು ದಂಗು. ಇನ್ನು ಎಸ್ಐಟಿ ಕಚೇರಿಗೆ ಬಂದು ಮಲಗಿದ್ದ ಅಧಿಕಾರಿಗಳನ್ನ ಸುಜಾತಾ ಎಬ್ಬಿಸಿದ್ಲು. ದಿಢೀರ್ ಪ್ರತ್ಯಕ್ಷವಾದ ಸುಜಾತಾ ಭಟ್ ಕಂಡು ಅಧಿಕಾರಿಗಳೇ ದಂಗಾದ್ರು. ಆದರೆ ಎಸ್ಐಟಿ ಅಧಿಕಾರಿಗಳು ತಿಮರೋಡಿ ಮನೆಯಲ್ಲಿ ಶೋಧ ನಡೆಸಲು ಹೋಗಿದ್ರಿಂದ ಮಧ್ಯಾಹ್ನದವರೆಗೂ ಎಸ್ಐಟಿ ಕಚೇರಿಯಲ್ಲೇ ಸುಜಾತಾ ಕುಳಿತಿದ್ರು. ಮಧ್ಯಾಹ್ನದ ಬಳಿಕ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ ನಿರ್ದೇಶನದಂತೆ ಪಿಎಸ್ಐ ಗುಣಪಾಲ್ ವಿಚಾರಣೆ ನಡೆಸಿದ್ರು. ಇನ್ನು ಮತ್ತೊಂದು ಕಡೆ ಇದೇ ವಿಚಾರದಲ್ಲಿ ರಾಜಕೀಯ ಜಟಾಪಟಿಯೂ ನಡೀತಾ ಇದೆ. ತನಿಖೆಯನ್ನ ಎನ್ಐಎಗೆ ಕೊಡುವಂತೆ ಬಿಜೆಪಿ ನಾಯಕರು ಒತ್ತಾಯಿಸಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟ ಪರಮೇಶ್ವರ್ ಅಗತ್ಯ ಇಲ್ಲ ಅಂದ್ರು. ಇವತ್ತು ರಾಜ್ಯ ಸರ್ಕಾರ ಸಂಪೂರ್ಣ ತನಿಖೆ ನಿಷ್ಪಕ್ಷಪಾತವಾಗಿ ನಡೀಬೇಕು, ಕೋಟ್ಯಾಂತರ ಭಕ್ತರಲ್ಲಿ ಇವತ್ತು ನಂಬಿಕೆ ಬರೋ ರೀತಿಯಲ್ಲಿ ತನಿಖೆ ಆಗಬೇಕು ಅಂತ ಹೇಳಿದ್ರೆ ಈ ತನಿಖೆ ಎನ್ಐಎಗೆ ಕೊಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳನ್ನ ನಾನು ಆಗ್ರಹ ಮಾಡ್ತಾ ಇದ್ದೇನೆ. ಎನ್ಐಎ ಕೊಡುವ ಅಗತ್ಯ ಇಲ್ಲ ಅಂತೇಳಿ, ಯಾಕೆಂದರೆ ನಮ್ಮ ಎಸ್ಐಟಿನವರು ಸಮರ್ಪಕವಾಗಿ ತನಿಖೆ ಮಾಡ್ತಿದ್ದಾರೆ. ಅದರಲ್ಲೇನಾದರೂ ಲೋಪ ಇದೆ ಅಂತ ಹೇಳಿ ಕಂಡು ಬಂದರೆ ಅದು ಬೇರೆ ವಿಚಾರ. ಈಗ ಅವರು ತನಿಖೆ ಮಾಡಿ ವರದಿ ಕೊಡೋವರೆಗೂ ಕೂಡ ಹೆಂಗೆ ನಾವು ಹೇಳೋದು? ಅದು ಸರಿ ಇಲ್ಲ ಅಂತ ಹೇಳಬೇಕಾದ್ರೆ ಏನಾದರೂ ಒಂದು ಬೇಕಲ್ಲ, ಒಂದು ಮಾನದಂಡ ಇಟ್ಕೊಂಡು ನಾವು ಮಾತಾಡಬೇಕಾಗುತ್ತೆ. ಅದರಿಂದ ಸದ್ಯದ ಪರಿಸ್ಥಿತಿಯಲ್ಲಿ ಎನ್ಐಎ ಕೊಡೋ ಅಗತ್ಯ ಇಲ್ಲ. ನಮ್ಮ ಎಸ್ಐಟಿ ಅವರು ತನಿಖೆಯನ್ನ ಮಾಡ್ತಿದ್ದಾರೆ. ಅವರು ವರದಿ ಬಂದ ನಂತರ ಅದಕ್ಕೆ ಪರ ವಿರೋಧ ಸ್ವಾಭಾವಿಕವಾಗಿ ಚರ್ಚೆ ಆಗುತ್ತೆ. ಆನಂತರ ಸರ್ಕಾರದ ಹಂತದಲ್ಲಿ ನಾವೇನು ತೀರ್ಮಾನ ಮಾಡಬೇಕು ಮಾಡ್ತೀವಿ. ಇನ್ನು ಧರ್ಮಸ್ಥಳವನ್ನ ಅಶುದ್ಧ ಮಾಡಲು ಬಿಜೆಪಿ ಹೊರಟಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ರು. ಈಗ ಅವ್ರಿಗೆಲ್ಲ ಗೊತ್ತಾಗ್ಬಿಟ್ಟು ಈಗ ಪಾಪ ಧರ್ಮಸ್ಥಳನ್ನು ಅಶುದ್ಧ ಮಾಡಕ್ ಹೊರಟಿದ್ದಾರೆ. ನಾನು ಧರ್ಮಸ್ಥಳದವರ ಧರ್ಮಾಧಿಕಾರಿಗಳಿಗೆ ನಾನು ಅಪೀಲ್ ಮಾಡ್ತೀವಿ, ಇಂಥ ರಾಜಕೀಯದ ಕುತಂತ್ರಕ್ಕೆ ತಾವು ತಮ್ಮ ಕ್ಷೇತ್ರ ಬಲಿಯಾಗಬಾರದು. ಇಟ್ ಇಸ್ ನಾಟ್ ಎ ಪೊಲಿಟಿಕಲ್ ಫೋರಮ್. ಧರ್ಮಸ್ಥಳ ಕೇಸ್ ಬಗ್ಗೆ ಆಕ್ರೋಶ ಹೊರಹಾಕಿರುವ ಶಾಸಕ ಜಿಟಿ ದೇವೇಗೌಡ ತಪ್ಪಿತಸ್ಥರನ್ನ ನೇಣಿಗೆ ಹಾಕಿ ಅಂದ್ರು. ಕೂಡಲೇ ಸರ್ಕಾರ ಪರಿಣಾಮಕಾರಿಯಾಗಿ ಅದನ್ನ ಮುಕ್ತಗೊಳಿಸಬೇಕು. ತಪ್ಪಿತಸ್ಥರನ್ನ ನೇಣಾಕ್ತಕ್ಕಂಥದ್ದನ್ನ ನೀವು ಮಾಡಿದ್ರೆ ನಿಮ್ಮನ್ನ ಮೆಚ್ಚುತ್ತಾರೆ ಜನ. ಇನ್ನು ಧರ್ಮಸ್ಥಳ ಷಡ್ಯಂತ್ರ ಎನ್ಐಎ ಇಡಿ ತನಿಖೆ ನಡೆಸಬೇಕು ಅಂತ ಆಗ್ರಹಿಸಿ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಬೆಂಗಳೂರು ಡಿಸಿಗೆ ಮನವಿ ಸಲ್ಲಿಸಿದ್ರು. ಧರ್ಮಸ್ಥಳದ ವಿರುದ್ಧ ಪಿತೂರಿ ಮಾಡಿದಂತಹ ಧರ್ಮದ್ರೋಹಿಗಳಿಗೆ ಧಾರವಾಡದಲ್ಲಿ ಧರ್ಮದ ಉಳಿವಿಗಾಗಿ ಧರ್ಮಯುದ್ಧ ಅನ್ನೋ ಘೋಷವಾಕ್ಯದಡಿ ಬಿಜೆಪಿ ಪ್ರತಿಭಟನೆ ನಡೆಸಿತು. ಮುಸುಕುಧಾರಿ ವೇಷ ಹಾಕಿಸಿ ಪ್ರತಿಭಟನಾಕಾರರು ಗಮನ ಸೆಳೆದ್ರು. ಬ್ಯೂರೋ ರಿಪೋರ್ಟ್ ಟಿವಿ9.